ಮೊನ್ನೆ 7 ಗಂಟೆಯ ಆಸುಪಾಸಿನಲ್ಲಿ ದೆಲಿಯ ಕೆಂಪುಕೋಟೆಯ ಬಳಿ ಕಾರು ಸ್ಫೋಟ ಆಯ್ತಲ್ಲ. ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರು ಓಡಿಸ್ತಾ ಇದ್ದದ್ದು ಬೇರೆ ಯಾರೂ ಅಲ್ಲ, ಡಾಕ್ಟರ್ ಉಮರ್ ಅನ್ನೋದು ಖಚಿತ ಆಯಿತು. ಈ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಇದನ್ನಲ್ಲ, ಈತ ಡೆಲ್ಲಿಯ ಹಲವು ಕಡೆ ಓಡಾಡಿದ್ದ ಮುಂಚಿತವಾಗಿನೇ. ಅದರ ಹಿಂದಿನ ದಿನ ರಾತ್ರಿ ಮಧ್ಯರಾತ್ರಿ 2:30ರವರೆಗೆ ಕಾರ್ನಲ್ಲೇ ಸುತ್ತಾಡಿರ್ತಾನೆ ಉಮರ್. ಮಯೂರ್ ವಿಹಾರ ಪ್ರದೇಶದಲ್ಲಿ ಓಡಾಡಿದ್ದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಧ್ಯರಾತ್ರಿ ಓಡಾಡಿರೋದು 2:30ರ ಆಸುಪಾಸಿನಲ್ಲಿ. ಆಮೇಲೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ ಈ ಕಾರು ಬ್ಲಾಸ್ಟ್ ಆಗಿದ್ದ ಸಂಬಂಧ. ಉನ್ನತ ದರ್ಜೆಯ ಮಿಲಿಟರಿ ಸ್ಫೋಟಕವನ್ನ ಬಳಸಿರುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಇಲ್ಲಿ ಸ್ಫೋಟಕ್ಕೆ ಸಂಬಂಧಿಸಿದಂತೆ ವಿದೇಶದಿಂದ ಕಾರ್ಯನಿರ್ವಹಣೆ ಏನಾದರೂ ಮಾಡಿದ್ರ ಹೀಗನ್ನುವ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಏರಿಯಾದಲ್ಲಿ ದಾಖಲಾಗಿರುವ ಒಂದಷ್ಟು CCTV ವಿಜುವಲ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಅದರ ಒಂದಷ್ಟು ವಿಡಿಯೋಸ್ಗಳನ್ನು TV ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಜೊತೆಗೆ ಉಗ್ರ ಡಾಕ್ಟರ್ ಉಮರ್ ಇವನೇ, ಈತನೇ ಕಾರು ಓಡಿಸ್ತಾ ಇದ್ದಿದ್ದು. ಡೆಲ್ಲಿಯ ಹಲವು ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ಗೂ ಹಿಂದಿನ ದಿನ ಮಧ್ಯರಾತ್ರಿ 2:30ರ ಸಮಯದಲ್ಲೆಲ್ಲ ಓಡಾಡಿದ್ದ.